ವೆಲ್ಕಮ್ ಟು JMJ Edu ಯೂನಿಟ್ 9 ಅ ಲಿಟಲ್ ಸೀಡ್. ಅ ಲಿಟಲ್ ಸೀಡ್ ಅಂದರೆ ಬೀಜ, ಚಿಕ್ಕ ಬೀಜ ಅಂತ. ದಿಸ್ ಈಸ್ ದ ಶಾರ್ಟ್ ಆ್ಯಂಡ್ ಸ್ವೀಟ್ ಪೊಯಮ್. ಅ ಲಿಟಲ್ ಸೀಡ್ ಫಾರ್ ಮೀ ಟು ಸೋ, ಅ ಲಿಟಲ್ ಅರ್ತ್ ಫಾರ್ ಇಟ್ ಟು ಗ್ರೋ, ಅ ಲಿಟಲ್ ಸನ್, ಅ ಲಿಟಲ್ ಶವರ್, ಅ ಲಿಟಲ್ ವೈಲ್ ಆ್ಯಂಡ್ ದೆನ್ ಎ ಫ್ಲವರ್. It's a very small and sweet poem. Okay. A little seed for me to sow, a little earth for it to grow, a little sun, a little shower, a little while and then a flower. ಲಿಟಲ್ ಅಂದರೆ ಮಕ್ಕಳೇ ನಿಮಗೆಲ್ಲ ಗೊತ್ತಿದೆ ಏನು, ಸ್ವಲ್ಪ ಅಂತ. ಓಕೆ, ಸೊ ಅ ಲಿಟಲ್ ಸೀಡ್ ಫಾರ್ ಮೀ ಟು ಸೋ, ನನಗೆ ಸ್ವಲ್ಪ ಬೀಜಗಳು ಬೇಕು. ಏನಕ್ಕೆ? ಬಿತ್ತನೆ ಮಾಡೋಕ್ಕೆ. ಸೀಡ್ ಅಂದರೆ ಬೀಜ, ಬಿತ್ತನೆ ಮಾಡೋದು. ಸೋ ಅಂದರೆ ಏನು? ಬಿತ್ತನೆ ಮಾಡೋದು. ಅ ಲಿಟಲ್ ಅರ್ತ್ ಫಾರ್ ಇಟ್ ಟು ಗ್ರೋ, ಬೀಜ ಇಟ್ಕೊಂಡು ನಮಗೆ ಹೇಗೆ ಬೆಳೆಯಲಿಕ್ಕಾಗುತ್ತೆ? ಬರೀ ಅದಕ್ಕೆ ಸ್ವಲ್ಪ ಭೂಮಿ ಬೇಕಲ್ವಾ? ಸೊ ಅರ್ತ್ ಮೀನ್ಸ್ ಭೂಮಿ. ಅ ಲಿಟಲ್ ಅರ್ತ್ ಫಾರ್ ಇಟ್ ಟು ಗ್ರೋ, ಗ್ರೋ ಅಂದರೆ ಏನು? ಬೆಳೆಯೋದು. ಅ ಲಿಟಲ್ ಸನ್, ಇಲ್ಲಿ ಸನ್ ಅಂದರೆ ಸೂರ್ಯ ಅಂತ ಅಲ್ಲ, ಇಂಗ್ಲೀಷಲ್ಲಿ ನಾವು ಬಿಸಿಲಿಗೂ ಸನ್ ಅಂತ ಕರಿತೀವಿ. ಸ್ವಲ್ಪ ಬಿಸಿಲು ಬೇಕು. ಅ ಲಿಟಲ್ ಶವರ್, ಸೊ ಸ್ವಲ್ಪ ನೀರು. ಶವರ್ ಅಂದರೆ ಸ್ವಲ್ಪ ಮಳೆ ಬೇಕು ಅಂತ. ಈಗ ಶವರಲ್ಲಿ ಸ್ನಾನ ಅಂತ ಮಾಡ್ತೀರಲ್ಲ ನೀವು, ಸೊ ಅದು ಹೇಗೆ ಬೀಳುತ್ತೆ? ಮಳೆ ಥರ ಬೀಳುತ್ತೆ ಅಲ್ಲ, ಅದೇ ಥರ ಇಲ್ಲೂ ನೋಡಿ ಸ್ವಲ್ಪ ಶವರ್ ಬೇಕು, ಅಂದರೆ ಸ್ವಲ್ಪ ಮಳೆ ಬೇಕು. ಆ ಲಿಟಲ್ ವೈಲ್, ಇಲ್ಲಿ ವೈಲ್ ಅಂದರೆ ಟೈಮು, ಸ್ವಲ್ಪ ಟೈಮ್ ಬೇಕು, ಅಂದರೆ ಸ್ವಲ್ಪ ದಿನಗಳು ಬೇಕು. ಸ್ವಲ್ಪ ದಿನ ಕಳೆದ ಮೇಲೆ ಆ್ಯಂಡ್ ದೆನ್ ಎ ಫ್ಲವರ್ ಅಲ್ವಾ? ಸೊ ನೀವು ಅಬ್ಸರ್ವ್ ಮಾಡಿರ್ತೀರಲ್ವ, ಮನೇಲಿ ಬೀಜ ಹಾಕಿದ ತಕ್ಷಣ ಏನು ಗಿಡ ಅಥವಾ ಹೂವು ಬಿಡೋದಿಲ್ಲ, ಹೌದಾ? ಅದಕ್ಕೆ ಸ್ವಲ್ಪ ಬಿಸಿಲು ಬೀಳಬೇಕು, ಸ್ವಲ್ಪ ನೀರು ಹಾಕಬೇಕು. ಕೆಲವು ದಿನ ಕಳೆದ ಮೇಲೆ ನಿಮಗೆ ಹೂವು, ಹಣ್ಣು ಅಥವಾ ತರಕಾರಿಗಳೆಲ್ಲ ಸಿಗುತ್ತೆ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಬೀಜ ಬಿತ್ತಿದ್ದಾರೆ, ಬೀಜ ನೆಲದ ಮೇಲೆ ಹಾಕಿದ್ದಾರೆ, ಭೂಮಿಯಲ್ಲಿ ಹಾಕಿದ್ದಾರೆ. ಸೊ ಸ್ವಲ್ಪ ಬಿಸಿಲು ಬೇಕು. ಇಲ್ಲಿ ಬಿಸಿಲು ಬರ್ತಾ ಇದೆ, ಇಲ್ಲಿಂದ ಶವರ್ ಮಳೆ ಬರ್ತಾ ಇದೆ. ಸೊ ಮಳೆ ಬಿದ್ದ ಮೇಲೆ ಸ್ವಲ್ಪ ದಿನ ಆದಮೇಲೆ ಆ ಬೀಜದಿಂದ ಹೂ ಬಿಟ್ಟಿದೆ. ಫ್ರಮ್ ದ ಪೊಯಮ್ ರೀಡ್, ಥಿಂಕ್ ಆ್ಯಂಡ್ ಆನ್ಸರ್. ಟಿಕ್ ದ ರೈಟ್ ಮಾರ್ಕ್ ಫಾರ್ ದ ಕರೆಕ್ಟ್ ವರ್ಡ್ಸ್. We need to sow or reap a little seed. Sow is the correct answer. A seed needs a little earth or cloud to grow. Earth. What does the seed need to grow into a flower? A seed needs earth, sun, shower to grow into a flower. What does a little while mean in the poem? Tick for the correct answer. A long time, a short time. A short time. Draw the following and write their names under their picture. So in your class book, ನಿಮ್ಮ ನೋಟ್ಬುಕ್ಕಲ್ಲಿ ಸಿಂಪಲ್ ಆಗಿರುವಂತಹ ಸೀಡ್, ಸನ್, ಕ್ಲೌಡ್ ಆ್ಯಂಡ್ ಫ್ಲವರ್ ಪಿಕ್ಚರ್ನ ಬರೆದು ಅದ್ರ ಕೆಳ ನೇಮ್ನ ಬರಿಬೇಕು. ಸೀಡ್, ಸನ್, ಕ್ಲೌಡ್, ಫ್ಲವರ್, ಈ 4 ಪಿಕ್ಚರ್ಗಳನ್ನ ನಿಮ್ಮ ಕ್ಲಾಸ್ ವರ್ಕಲ್ಲಿ ಬರೆದು ಅದ್ರ ಕೆಳಗಡೆ ಅವುಗಳ ಹೆಸರನ್ನು ಬರಿಬೇಕು. Enjoy yourself. Read the poem A Little Seed again. There are 2 sets of rhyming words in the poem. Can you say what they are? ಈ ಪೊಯಮಲ್ಲಿ 2 ರೈಮಿಂಗ್ ವರ್ಡ್ಸ್ ಇದೆ. ಅಂದರೆ ಸೆಟ್ ಆಫ್ ಅಂದರೆ ಜೊತೆ, 2 ಜೊತೆ ಇದೆ. ಸೊ ನೀವು ಅದನ್ನು ಕಂಡುಹಿಡಿತೀರಾ ಅಂತ ಹೇಳ್ತಾ ಇದ್ದಾರೆ. ಹೌದು, ಈ ಪೊಯಮಲ್ಲಿ 2 ರೈಮಿಂಗ್ ವರ್ಡ್ ಇದೆ, ತುಂಬ ಈಸಿ. ಫಸ್ಟ್ ಒನ್ ಸೋ, ಗ್ರೋ. ಸೆಕೆಂಡ್ ಒನ್ ಶವರ್, ಫ್ಲವರ್. ಬಿ ಮೇನ್ ಡ್ರಾ ಎ ಫ್ಲವರ್ ಆ್ಯಂಡ್ ಕಲರ್ ಇಟ್. ಇಲ್ಲಿ ನಿಮಗಿಷ್ಟ ಬರುವಂತಹ ಒಂದು ಫ್ಲವರ್ನ ಬರೆದು ಅದಕ್ಕೆ ನೀವು ಕಲರ್ನ ಮಾಡಬೇಕು. ಇಲ್ಲಿ ಸಿಂಪಲ್ಲಾಗಿ 2 ಫ್ಲವರ್ಸ್ ಬಿಡಿಸಲಾಗಿದೆ. ನೀವು ಇಷ್ಟ ಬಂದಿದ್ದು ಬೇರೆ ಯಾವುದಾದ್ರೂ ಫ್ಲವರ್ ಪಿಕ್ಚರ್ನ ಬಿಡಿಸಿ ಕಲರ್ ಹಾಕ್ಬೋದು.